ಹಾಯ್ ಎಲ್ಲರಿಗೂ, ಇವತ್ತು ನಾನು ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿ ಮಾಡಿದ್ದೆ. ಸಾಮಾನ್ಯವಾಗಿ ರಾಗಿ ರೊಟ್ಟಿ ಮಾಡಿದಾಗ ತುಂಬಾ ಜನಕ್ಕೆ ಗಟ್ಟಿಯಾಗಿ ಬರುತ್ತೆ, ಆದ್ರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಸಾಫ್ಟ್ ಆಗು ಸಹ ಇರುತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಗೋಧಿ ಹಿಟ್ಟು, ವಾಶ್ ಮಾಡಿ ಇಟ್ಕೊಂಡಿರೋಂಥ ನುಗ್ಗೆ ಸೊಪ್ಪು, ಹಾಗೆ ಒಂದಿಡಿ ಹಸಿ ಕೊಬ್ಬರಿ, ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಹಾಕಿ ತರ್ತರಿಯಾಗಿ ರುಬ್ಕೊಂಡು ಹಾಕೋಬೇಕು. ಹಾಗೆ 2 ಈರುಳ್ಳಿನ ಸಣ್ಣದಾಗಿ ಈ ರೀತಿ ಚಾಪ್ ಮಾಡಿ ಹಾಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು, 1 ಹಿಡಿಯಷ್ಟು ಡ್ರೈ ರೋಸ್ಟ್ ಮಾಡಿರೋ ಕಡಲೆ ಬೀಜನ ಸಹ ಕುಟ್ಟಿ ಹಾಕೋಬೇಕು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅವಶ್ಯಕತೆ ಇರೋಷ್ಟು ನೀರು ಹಾಕೊಂಡು ರೊಟ್ಟಿ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನ ನೆನೆಯೋದಕ್ಕೆ ಬಿಡಬೇಕು. ನುಗ್ಗೆ ಸೊಪ್ಪು ರಾಗಿ ರೊಟ್ಟಿ ಎರಡೂ ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ. ಈ ರೊಟ್ಟಿ ವಿಶೇಷ ಏನಂದ್ರೆ ನುಗ್ಗೆ ಸೊಪ್ಪು ಹಾಕಿರೋದೇ ಗೊತ್ತಾಗಲ್ಲ ತಿಂತಾ ಇದ್ರೆ. ಅಷ್ಟೇ ಅಲ್ಲದೆ ಕಣ್ಣಿನ ದೃಷ್ಟಿಗೂ ಈ ಸೊಪ್ಪು ಒಳ್ಳೇದು ಅಂತಾರಲ್ಲ, ವಾರಕ್ಕೊಂದ್ಸರಿ ಆದ್ರೂ ಮಕ್ಳಿಗೆ ಇದನ್ನ ಮಾಡ್ಕೊಡಿ. ರಾಗಿ ರೊಟ್ಟಿಗೆ ಕಡಲೆ ಬೀಜ ಬೆಸ್ಟ್ ಕಾಂಬಿನೇಷನ್, ಮಿಸ್ ಮಾಡದೆ ಹಾಕಿ. ಇಷ್ಟಕ್ಕೂ ಯಾವ ಇಂಗ್ರೀಡಿಯೆಂಟ್ ಹಾಕೋದ್ರಿಂದ ರೊಟ್ಟಿ ಸಾಫ್ಟ್ ಆಗಿ ಬರುತ್ತೆ ಅಂತ ಗೆಸ್ ಮಾಡಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್.